ನಮಸ್ಕಾರ, ನಾನು ಸ್ವಪ್ನ. ಲೋಕಸಭಾ ಚಳಿಗಾಲದ ಅಧಿವೇಶನಕ್ಕೆ ಬರುವಾಗ ಕಾಂಗ್ರೆಸ್ ನಾಯಕಿ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ವಿಶೇಷ ಸ್ಲೋಗನ್ ಬರೆದಿರೋ ಬ್ಯಾಗ್ಗಳನ್ನು ಧರಿಸ್ತಾ ಇದ್ದಾರೆ. ಡಿಸೆಂಬರ್ 16ರಂದು ಪ್ಯಾಲೆಸ್ತೀನ್ ಅಂತ ಬರೆದಿರೋ ಬ್ಯಾಗ್ ಅನ್ನ ಧರಿಸಿದ ಪ್ರಿಯಾಂಕಾ ಅವರು ಡಿಸೆಂಬರ್ 17ರಂದು ಬಾಂಗ್ಲಾದೇಶದಲ್ಲಿರೋ ಹಿಂದೂ ಹಾಗೂ ಕ್ರಿಶ್ಚಿಯನ್ನರ ಪರವಾಗಿ ನಿಲ್ಲೋಣ ಅನ್ನೋ ಬರಹ ಇರೋ ಬ್ಯಾಗ್ ಅನ್ನ ಹಿಡಿದು ಬಂದಿದ್ರು. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕೇರಳದ ವಯನಾಡ್ನಿಂದ 5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಕಂಡು ಸಂಸತ್ತನ್ನ ಪ್ರವೇಶ ಮಾಡಿದ ಪ್ರಿಯಾಂಕಾ ಗಾಂಧಿಯವರು ಸಂಸತ್ನಲ್ಲಿ ತಮ್ಮ ಚೊಚ್ಚಲ ಭಾಷಣವನ್ನ ಮಾಡಿದ್ರು. ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ಚೊಚ್ಚಲ ಭಾಷಣವನ್ನ ಶ್ಲಾಘನೆ ಮಾಡಿದ್ದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣಕ್ಕಿಂತ ಪ್ರಿಯಾಂಕಾ ಅವರ ಭಾಷಣ ಉತ್ತಮ ಆಗಿದೆ ಅಂತ ಹೇಳಿದ್ರು. ಅಲ್ಲದೆ ಲೋಕಸಭೆಯಲ್ಲಿ ಭಾರತದ ಸಂವಿಧಾನದ 75 ವರ್ಷಗಳ ವೈಭವಯುತ ಪ್ರಯಾಣ ಕುರಿತು 2 ದಿನಗಳ ಕಾಲ ನಡೆದ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಭಾಷಣಕ್ಕೆ ಶಾಲೆಯಲ್ಲಿ ಡಬಲ್ ಗಣಿತ ಕ್ಲಾಸ್ ಕೇಳಿದಂತಾಯ್ತು, ತುಂಬಾ ಬೋರಿಂಗ್ ಆಗಿತ್ತು ಅಂತ ಪ್ರಧಾನಿಯವರ 110 ನಿಮಿಷಗಳ ಭಾಷಣದ ಕುರಿತು ಪ್ರಿಯಾಂಕಾ ಅವರು ವ್ಯಂಗ್ಯನ ಆಡಿದ್ರು. ಅಲ್ಲದೆ ಸಂಸತ್ತಿಗೆ ಕಾಲಿಟ್ಟಾಗಿನಿಂದ ಅದಾನಿ ವಿಚಾರ ಸೇರಿದಂತೆ ಇನ್ನಿತರ ವಿಚಾರಗಳನ್ನ ಸದನದಲ್ಲಿ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ವಿಶೇಷ ಸ್ಲೋಗನ್ ಬರೆದಿರೋ ಬ್ಯಾಗ್ಗಳನ್ನು ಧರಿಸಿ ಸಂಸತ್ತಿಗೆ ಬರ್ತಾ ಇದ್ದಾರೆ. ಸೋಮವಾರ ಪ್ಯಾಲೆಸ್ತೀನ್ ಪರವಾಗಿ ಘೋಷಣೆಗಳಿರೋ ಬ್ಯಾಗ್ ಅನ್ನ ಪ್ರಿಯಾಂಕಾ ಅವರು ಧರಿಸಿದ್ರು. ಪ್ರಿಯಾಂಕಾ ತಂದಿದ್ದ ಚೀಲದ ಮೇಲೆ ಪ್ಯಾಲೆಸ್ತೀನ್ ಅನ್ನೋ ಬರಹ ಮತ್ತು ಪ್ಯಾಲೆಸ್ತೀನ್ನ ಲಾಂಛನದ ಚಿತ್ರ ಮತ್ತು ಕಲ್ಲಂಗಡಿ ಹಣ್ಣಿನ ಚಿತ್ರ ಆಯಿತು. ಕಲ್ಲಂಗಡಿ ಹಣ್ಣಿನ ಚಿತ್ರ ಪ್ಯಾಲೆಸ್ತೀನರ ಜೊತೆಗಿನ ಒಗ್ಗಟ್ಟನ್ನ ಸೂಚಿಸುತ್ತೆ. ಇನ್ನು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಯುದ್ಧದಲ್ಲಿ ಮೊದಲಿನಿಂದಾನು ಇಸ್ರೇಲ್ ನಡೆಯನ್ನ ಖಂಡಿಸ್ತಾ ಇರೋ ಪ್ರಿಯಾಂಕಾ ಅವರು ಪ್ಯಾಲೆಸ್ತೀನ್ಗೆ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇದರ ಭಾಗವಾಗಿನೇ ಅವರು ಈ ವಿಶೇಷ ಕೈ ಚೀಲವನ್ನ ಸಂಸತ್ತಿಗೆ ತಂದಿದ್ರು. You want to say something? Why you carrying this bag? I've said many times what my beliefs are regarding this. And if you look at my Twitter handle, all my comments are over there. They say that they the parliamentarians can't carry this. Who's going to decide what clothes I wear now? Who's going to decide that? That's typical patriarchy, that you decide what clothes women wear also. Okay, ma'am. I don't subscribe to that. I will wear what I want. ಪ್ರಿಯಾಂಕಾ ಗಾಂಧಿ ಗಾಜಾ ಪಟ್ಟಿಯ ಮೇಲಿನ ಇಸ್ರೇಲ್ ದಾಳಿಯನ್ನ ಟೀಕೆ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಇದರೊಂದಿಗೆ ಗಾಜಾದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಮೋದಿ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಗಾಜಾದಲ್ಲಿನ ಹೋರಾಟ ಕ್ರೂರ ಅಂತ ಕರೆದಿದ್ದಾರೆ. ಪ್ರಿಯಾಂಕಾ ಅವರು ಪ್ಯಾಲೆಸ್ತೀನ್ ಪರ ತಮ್ಮ ಬೆಂಬಲವನ್ನ ಸೂಚಿಸುವಂತೆ ಪ್ಯಾಲೆಸ್ತೀನ್ ಮಾದರಿ ಬ್ಯಾಗ್ ಅನ್ನ ಹಿಡ್ಕೊಂಡು ಸಂಸತ್ತಿಗೆ ಪ್ರವೇಶವನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಪ್ಯಾಲೆಸ್ತೀನ್ ಅಂತ ಬರೆಯಲಾಗಿರೋ ಬ್ಯಾಗ್ ತೆಗೆದುಕೊಂಡು ಸಂಸತ್ ಪ್ರವೇಶಿಸಿರೋ ಚಿತ್ರಗಳು ಕಾಂಗ್ರೆಸ್ ವಕ್ತಾರರಾದ ಶಾಮಾ ಮೊಹಮ್ಮದ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಈ ಚಿತ್ರಗಳು ವೈರಲ್ ಆಗಿದ್ದಾವೆ. ಸೋಮವಾರ ಪ್ಯಾಲೆಸ್ತೀನ್ ಬ್ಯಾಗ್ ಅನ್ನು ಧರಿಸಿದ ಪ್ರಿಯಾಂಕಾ ಗಾಂಧಿ ಅವರು ಡಿಸೆಂಬರ್ 17ರಂದು ಬಾಂಗ್ಲಾದೇಶದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ರಕ್ಷಣೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಸತ್ ಆವರಣದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧ ಕಾಂಗ್ರೆಸ್ ಸಂಸದರು ನಡೆಸಿದ ಪ್ರತಿಭಟನೆಯನ್ನ ಪ್ರಿಯಾಂಕಾ ಗಾಂಧಿ ಅವರು ಮುನ್ನಡೆಸಿದ್ದಾರೆ. ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಜೊತೆ ನಿಲ್ತೇವೆ ಅಂತ ಅವರ ಬ್ಯಾಗ್ನಲ್ಲಿ ಬರೆಯಲಾಗಿದೆ. ಅಲ್ಲದೆ ಇತರ ಕಾಂಗ್ರೆಸ್ ಸಂಸದರು ಸ್ಟ್ಯಾಂಡ್ ವಿತ್ ಮೈನಾರಿಟೀಸ್ ಆಫ್ ಬಾಂಗ್ಲಾದೇಶ್, ಅಂದರೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಜೊತೆ ನಿಲ್ತೇವೆ ಅಂತ ಬರೆಯಲಾಗಿರೋ ಬ್ಯಾಗ್ಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಹಿಂದೂಗಳ ಮೇಲಾಗ್ತಾ ಇರೋ ದೌರ್ಜನ್ಯದ ಚಿತ್ರಗಳನ್ನ ಪ್ರದರ್ಶಿಸಿ ಘಟನೆಯನ್ನ ಖಂಡಿಸಿದ್ದಾರೆ. ಡಿಸೆಂಬರ್ 16ರಂದು ಲೋಕಸಭೆಯ ಅಧಿವೇಶನದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು ಈ ದಾಳಿಯಿಂದ ಬಳಲ್ತಾ ಇರೋರಿಗೆ ಸರ್ಕಾರ ಬೆಂಬಲ ನೀಡಬೇಕು ಅಂತ ಕರೆಯನ್ನು ನೀಡಿದ್ರು. ಸರ್ಕಾರ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲಿನ ದೌರ್ಜನ್ಯದ ವಿಷಯವನ್ನ ಎತ್ತಬೇಕು. ಇದು ಬಾಂಗ್ಲಾದೇಶ ಸರ್ಕಾರದೊಂದಿಗೆ ಚರ್ಚಿಸಬೇಕು, ನೋವಿನಲ್ಲಿರೋರಿಗೆ ಬೆಂಬಲನ ನೀಡಬೇಕು ಅಂತ ಅವರು ಹೇಳಿದ್ದಾರೆ.
ಆಗಸ್ಟ್ 5ರಂದು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಆಡಳಿತದ ಪತನದ ನಂತರ ಉಂಟಾದ ಗೊಂದಲದಲ್ಲಿ ಹಿಂದೂಗಳು ಸೇರಿದಂತೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರು ಉದ್ದೇಶಿತ ದಾಳಿಗಳು ಮತ್ತು ಅವರ ಪೂಜಾ ಸ್ಥಳಗಳನ್ನು ಹಾನಿಗೊಳಿಸಿದ್ದಾರೆ. ಕಳೆದ ಕೆಲವು ವಾರಗಳಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರದ ಘಟನೆಗಳು ಕೂಡ ವರದಿಯಾಗಿದ್ದಾವೆ. ಹಾಗೆಯೇ ಬಾಂಗ್ಲಾದೇಶದ ದೇವಾಲಯಗಳ ಮೇಲಿನ ದಾಳಿಗಳು ನವದೆಹಲಿಯಲ್ಲಿ ಭಾರತದಲ್ಲಿ ಕಳವಳವನ್ನ ಉಂಟು ಮಾಡಿದೆ. ಇನ್ನು ಬಾಂಗ್ಲಾದೇಶ ಮಂಗಳವಾರ ಅಲ್ಪಸಂಖ್ಯಾತರು ಮುಖ್ಯವಾಗಿ ಹಿಂದೂಗಳ ವಿರುದ್ಧ 88 ಕೋಮು ಹಿಂಸಾಚಾರದ ಘಟನೆಗಳು ನಡೆದಿದ್ದಾವೆ ಅಂತ ಒಪ್ಕೊಂಡಿದೆ. ಇನ್ನು ಕಳೆದ ಒಂದು ವಾರದ ಹಿಂದೆ ಪ್ರಿಯಾಂಕಾ ಸಂಸತ್ತಿಗೆ ಮತ್ತೊಂದು ವಿಶೇಷ ಬ್ಯಾಗ್ ಅನ್ನು ಧರಿಸಿ ಕಲಾಪದಲ್ಲಿ ಭಾಗವಹಿಸಿದ್ರು. ಈ ಬ್ಯಾಗ್ನ ಒಂದು ಬದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಲಿಯನಿಯರ್ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಅವರ ಚಿತ್ರ, ಇನ್ನೊಂದು ಬದಿಯಲ್ಲಿ ಮೋದಿ ಅದಾನಿ ಭಾಯ್ ಭಾಯ್ ಅನ್ನೋ ಘೋಷಣೆಯನ್ನ ಮುದ್ರಿಸಿದ ಆಕರ್ಷಕ ವಿನ್ಯಾಸ ಹೊಂದಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.